ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿರ್ತಾರೆ. ಮನೆಯಲ್ಲಿ ಯಾರಾದರೂ ಯಾರ ಮೇಲೆ ಏನಾದರೂ ಮ್ಯಾನ್ ಹ್ಯಾಂಡ್ಲಿಂಗನ್ನು ಮಾಡಿದ್ರೆ ಅವರು ಮನೆಯಿಂದ ಹೊರ ಹೋಗಬೇಕಾಗುತ್ತೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆದರೆ ಈ ಕಳೆದ ದಿನಗಳಲ್ಲಿ ನೀವೆಲ್ಲ ನೋಡೇ ಇರ್ತೀರ, ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗನ್ನು ಮಾಡಿರ್ತಾರೆ. ಅದನ್ನು ಕಿಚ್ಚ ಪಂಚಾಯಿತಿಯಲ್ಲಿ ಇವತ್ತು ಎತ್ಕೊಳ್ತಾರೆ ಕಿಚ್ಚ ಸುದೀಪ್ ಅವರು. ಮನೆಯವರ ಓಟಿನ ಮೇರೆಗೆ ರಿಷಾ ಅವರು ಮನೆಯಲ್ಲಿ ಇರಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತಾರೆ. ಮನೆಯವರು ಒಬ್ಬೊಬ್ಬರಾಗಿ ಬಂದು ರೆಡ್ ಆಗಿನ ಯೆಲ್ಲೋ ಕಾರ್ಡ್ ತಗೊಂಡು ವೋಟ್ ಮಾಡಬೇಕು. ರೆಡ್ ಕಾರ್ಡನ್ನು ತಗೊಂಡ್ರೆ ಅವರು ಮನೆಯಿಂದ ಹೊರ ಹೋಗಬೇಕು ಅಂತ, ಹಾಗೆಯೇ ಯೆಲ್ಲೋ ಕಾರ್ಡ್ ತಗೊಂಡ್ರೆ ಮನೆಯಲ್ಲಿ ಉಳಿದುಕೊಳ್ಳಬಹುದು. ಆದರೆ ಅದು ವಾರ್ನಿಂಗ್ ಆಗಿರ್ತದೆ. ಮಾಳು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಯೆಲ್ಲೋ ಕಾರ್ಡನ್ನು ತೋರಿಸಿ ಒಂದು ಚಾನ್ಸನ್ನು ಕೊಡ್ತಾರೆ. ಆದರೆ ಟ್ವಿಸ್ಟ್ ಏನಪ್ಪ ಅಂತಂದರೆ ಇನ್ನೂ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತು ರಿಷಾ ಅವರು ಮನೆಯಿಂದ ಹೊರ ಹೋಗ್ತೀರಾ ಅಥವಾ ಹೊರ ಹೋಗಲ್ವಾ ಅನ್ನೋದನ್ನು. ಜೊತೆಗೆ ಇವತ್ತು ಮನೆಯಲ್ಲಿ ಇನ್ನೊಂದು ಟಾಸ್ಕ್ ನಡೆಯುತ್ತೆ. ಏನಪ್ಪ ಅಂತಂದರೆ ಒಬ್ಬೊಬ್ಬರಾಗಿ ಬಂದು ಕೆಲವೊಂದಷ್ಟು ಬೋರ್ಡ್ಗಳು ಇಟ್ಟಿರ್ತಾರೆ. ಅದನ್ನು ಯಾರಿಗೆ ಸೂಕ್ತ ವ್ಯಕ್ತಿ ಅನ್ನಿಸ್ತಾರೆ ಅವರಿಗೆ ಅವರ ಕುರಳಿಗೆ ಹಾಕಬೇಕು ಅಂತ. ಈ ಒಂದು ಸಮಯದಲ್ಲಿ ಧನುಷ್ ಅವರು ಚಂದ್ರಪ್ರಭಾಗೆ ಉತ್ತರವಳ್ಳಿ ಎಂಬ ಕಾರ್ಡನ್ನು ಹಾಕ್ತಾರೆ. ಕಳೆದ ದಿನಗಳಲ್ಲಿ ಚಂದ್ರಪ್ರಭಾ ಅವರು ಏನನ್ನೋ ವ್ಯಕ್ತಪಡಿಸಲು ಹೋಗಿ ಬೇರೊಂದು ವಿಷಯವನ್ನು ಹೇಳಿ ಹಲವಾರು ಕಡೆ ಸಿಗಾಕೊಂಡಿರ್ತಾರೆ. ಹಾಗೆಯೇ ನಿನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಚಂದ್ರಪ್ರಭಾಗೆ ಸರಿಯಾಗಿ ಬೆಂಡೆತ್ತಿದ್ರು. ಇವತ್ತು ಕೂಡ ಇನ್ನಷ್ಟು ಅವಮಾನ ಆಯಿತು. ಆದ್ದರಿಂದ ಕಿಚ್ಚನ ಪಂಚಾಯಿತಿ ನಡೆಯುವಾಗಲೇ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ. ಇವತ್ತು ಚಂದ್ರಪ್ರಭಾ ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಬರ್ತಾರಾ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.